ವಿಜೇಂದ್ರ ಅವರು ಈ ಮೂರು ಕ್ಷೇತ್ರದ ಸೋಲಿಗೆ ನಾನೇ ಜವಾಬ್ದಾರಿ, ನಾನೇ ಹೊಣೆ ಹೊರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಚನ್ನಪಟ್ಟಣ ಸೋಲಿಗೆ ಜೆಡಿಎಸ್ ಏನಾದರೂ ಹೊಣೆ ಹೊರ್ತೀರಾ ಹೇಗೆ ಅಂತ? ಇಲ್ಲಿ ಸಾಮಾನ್ಯವಾಗಿ ಒಂದು ಪಕ್ಷದ ರಾಜ್ಯಾಧ್ಯಕ್ಷರು ಯಾವುದೇ ಚುನಾವಣೆಯ ಗೆಲುವು ಸೋಲು ಎಲ್ಲ ಕ್ರೆಡಿಟ್ಸು ಅಥವಾ ಸೋತಂಥ ಸಂದರ್ಭದಲ್ಲಿ ಆತ್ಮವಿಮರ್ಶೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಹಾಗಾಗಿ ಅವರ ಪಕ್ಷದ ಕಡೆಯಿಂದ ರಾಜ್ಯಾಧ್ಯಕ್ಷರು ವಿಜೇಂದ್ರರವರು ಹೇಳಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಕುಮಾರಣ್ಣವರಿದ್ದಾರೆ. ಜೊತೆಯಲ್ಲಿ ಇದು ಕೇವಲ ಕುಮಾರಣ್ಣನ ಸೋಲು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಅದನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಇದು ನಮ್ಮೆಲ್ಲರ ಒಂದು ಕೊನೆಯ ಹಂತದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಕ್ಕುರಳ ಮನಸ್ಸಿನಲ್ಲಿ ಆದಂಥ ತೀರ್ಮಾನಗಳು ಪಕ್ಷದ ನಾಯಕರು ಎಲ್ಲರೂ ಕೂತ್ಕೊಂಡು ತೀರ್ಮಾನ ತಗೊಂಡ್ರು. ಅದಕ್ಕೆ ಕಾರಣ ನಾನು ಬೆಳಗ್ಗೆನೂ ಮಾಧ್ಯಮದಲ್ಲಿ ಹೇಳಿದೆ, ಸೋಲ್ಬೇಕಾದ್ರೆ ಕಾರ್ಯಕರ್ತರು ನೆನಪಾಗ್ತಾರೆ, ಗೆಲ್ಲಬೇಕಾದ್ರೆ ದೇವೇಗೌಡರ ಕುಟುಂಬ ನಾನು ಮುಂದೆ ಅಂತ ಬಂದು ಖರ್ಚೀಫ್ ಹಾಕ್ತಾರೆ, ಟವಲ್ ಹಾಕ್ತಾರೆ ಅನ್ನೋ ಒಂದು ಕೆಲವೊಂದಷ್ಟು ಮಾತುಗಳೇನಿದೆ. ಬಹುಶಃ ಈ ಒಂದು ಉಪಚುನಾವಣೆ ನನಗೆ ಅಗ್ನಿ ಪರೀಕ್ಷೆ ಅಂತಕ್ಕಂಥದ್ದು ನಾನು ಪ್ರಾರಂಭಿಕ ಹಂತದಲ್ಲೇ ಹೇಳಿದೆ. ಇಲ್ಲಿಗೆ ಯಾಕೆ ಯಾರು ನಮ್ಮನ್ನು ದೂಡಿದ್ರು, ಯಾವ ಸಂದರ್ಭಗಳು ಸೃಷ್ಟಿಯಾಯಿತು ಅಂತಕ್ಕಂಥದ್ದು ಜಗಜ್ಜಾಹಿರ. ಅದ್ರ ಬಗ್ಗೆ ನಾನು ಮತ್ತೆ ಪುನರ್ರಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಎಲ್ಲವೂ ಆಗೋಗಿದೆ. ಅಂತಿಮವಾಗಿ ಪಕ್ಷದ ನಮ್ಮ ಕಾರ್ಯಕರ್ತರು, ಬರೀ ನಮ್ಮ ಚನ್ನಪಟ್ಟಣ ತಾಲೂಕಿನ ಕಾರ್ಯಕರ್ತರು ಅಂತಕ್ಕಂಥದ್ದಲ್ಲ, ಇಡೀ ರಾಜ್ಯಾದ್ಯಂತ ಇವತ್ತು ನಮ್ಮ ರಾಜ್ಯ ಮಟ್ಟದ ಎಲ್ಲ ಮಾಜಿ ಶಾಸಕರು, ಮಾಜಿ ಸಚಿವರು, ಶಾಸಕರು ಜೊತೆಯಲ್ಲಿ ಮಂಡ್ಯ ಜಿಲ್ಲೆ ಒಂದು ವಿಶೇಷವಾದಂಥ ಜಿಲ್ಲೆ JDSಗೆ. ಮಂಡ್ಯ ಜಿಲ್ಲೆಯಿಂದ ಅತಿ ಹೆಚ್ಚು ಕಾರ್ಯಕರ್ತರು ವಾಲಂಟಿಯರ್ಸ್ ಆಗಿ ಬಂದು ಒಂದು ರೀತಿ ವಿಸ್ಪರ್ ಕ್ಯಾಂಪೇನ್ ಅಂತ ನಾವೇನು ಹೇಳ್ತೀವಿ, ಎಲ್ಲ ರೀತಿ ಪಾಪ ಕೆಲಸ ಮಾಡಿದ್ದಾರೆ. ಆದರೆ ಕಾರಣಾಂತರಗಳಿಂದ ಇವತ್ತು ಸೋಲನ್ನು ಕಂಡಿದ್ದೇವೆ, ತಲೆಬಾಗ್ತೇವೆ. ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಜನತೆಯ ಒಂದು ಅಭಿವೃದ್ಧಿಗೋಸ್ಕರ ಹಿಂದಿನ ದುಡಿಮೆ ಮಾಡ್ಕೊಂಬಂದಿದ್ದೀವಿ. ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲಸ ಮಾಡ್ತೀವಿ.